ಹಾಯ್ ಹಲೋ ರಮ್ಯಾ ಪವಾರ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಸಿರಿಧಾನ್ಯ ಆಗಿರೋವಂಥ ಆರ್ಕ ಮತ್ತು ನವಣೆ ಮಿಕ್ಸ್ ಮಾಡಿರೋವಂಥ ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಆರ್ಕ ಮತ್ತು ನವಣೆ ಮಿಕ್ಸ್ ಮಾಡಿರೋದು 1 ಕಪ್ ತೊಗೊಂಡಿದ್ದೀನಿ. ಅದೇ ಅಳತೆನಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಆಲೂಗೆಡ್ಡೆ 1, ಹಚ್ಕಾರದ ಪುಡಿ, ಅರಿಶಿಣ, ಹೋಮ್ ಮೇಡ್ ಆಗಿರೋವಂಥ ಬಿಸಿಬೇಳೆಬಾತ್ ಪೌಡರ್, ಕಡಲೆ ಬೀಜ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ 1-2-3 ತೊಗೊಂಡಿದ್ದೀನಿ, ಈರುಳ್ಳಿ, ಬೀನ್ಸ್, ನವಿಲ್ಕೋಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ. ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್. ಸ್ನೇಹಿತರೆ, ನಾನಿಲ್ಲಿ ಪ್ಯಾನ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾವು ಹಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಪ್ಯಾನ್ ಕುಕ್ಕರಲ್ಲಿ ಹಾಕಿ ಬೇಯೋಕ್ಕೆ ಇಡೋಣ. ಅಂದರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಸಿರಿಧಾನ್ಯ ತಿನ್ನೋದ್ರಿಂದ BP ಇರೋರಿಗೆ BP ಕಂಟ್ರೋಲ್ ಬರುತ್ತೆ, ಶುಗರ್ ನಾರ್ಮಲ್ ಬರುತ್ತೆ, ಹೆಲ್ದಿಯಾಗಿರೋರು ತಿಂದರೆ ಇನ್ನೂ ಆರೋಗ್ಯವಾಗಿರ್ತಾರೆ. ನನಗಂತೂ ಬಿಸಿಬೇಳೆಬಾತ್ ಅಂದರೆ ನನ್ನ ಫೇವ್ರೆಟ್ ಕೂಡ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನೀವು ಕೂಡ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ನವಣೆನ ಹಾಕ್ಕೊಳ್ಳೋಣ. ಜೊತೆಗೆ ಬೇಳೆ ಕೂಡ ಹಾಕ್ಕೊಳ್ಳೋಣ. ನಾಲ್ಕು ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ, ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ. ಒಂದು 4 ವಿಜಿಲ್ ಇಲ್ಲ 3 ವಿಜಿಲ್ ಸಾಕು. ನಾನು ಈ ಕಡೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಟೇಬಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕಡಲೆ ಬೀಜ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಧಾರಾಳವಾಗಿ ಹಾಕಿ. ಕರಿಬೇವು ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿಬೇಳೆಬಾತ್ ಪೌಡರ್ 2 ಸ್ಪೂನ್, ಅಚ್ಕಾರದ ಪುಡಿ, ಹುಣಸೆಹಣ್ಣು ರಸ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ಮಿನಿಟ್ಸ್ ಒಳ್ಳೆ ಕುದಿ ಬರೋ ಥರ ಮಿಕ್ಸ್ ಮಾಡಿ. ಸ್ನೇಹಿತರೆ, ಒಳ್ಳೆ ಘಮ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಗೊಜ್ಜು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ನಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಸ್ವಲ್ಪ 1-2 ನಿಮಿಷ ಸಿಮ್ಮಲ್ಲೇ ಬೇಯಿಸಿ. ಈ ಕಡೆ ಕುಕ್ಕರ್ ಓಪನ್ ಮಾಡಿ. ತರಕಾರಿ ಮತ್ತು ಸಿರಿಧಾನ್ಯ ಎಲ್ಲ ಚೆನ್ನಾಗಿ ಬೆಂದಿದೆ. ಒಗ್ಗರಣೆ ಹಾಕಿ ನಾವು ರೆಡಿ ಮಾಡ್ಕೊಂಡಿರೋದನ್ನು ಕುಕ್ಕರ್ಗೆ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಸ್ನೇಹಿತರೆ, ನೀವು ಸಿರಿಧಾನ್ಯ ಬಿಸಿಬೇಳೆಬಾತನ್ನು ಮಾಡಿ ನಿಮ್ಮ ಮನೇಲಿ ಇರೋರು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಸಿಬೇಳೆಬಾತ್ಗೆ ತುಪ್ಪ ಹಾಕ್ಕೊಳ್ತೀನಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.